ಹೌದಲ್ಲ? ಓ, ಆ ಪಜಲ್ಗಿಂತ ಸಹ ನನಗೆ ಇದಿಷ್ಟು ಭಯಂಕರ ಇಷ್ಟ ಆಯಿತು. ಇದೇ ಆಗ್ಬೋದು ಅಂತ. ಆಟ ಆಡಲಿಕ್ಕೆಲ್ಲ ಆಗ್ತದೆ, ಸುಮಾರು ಉಂಟು. ಅದನ್ನು ಒಂದು ಸಣ್ಣದ್ರಲ್ಲಿ ಪ್ಯಾಕ್ ಮಾಡಿ ಕೊಡುಬ್ರು. ಗುಮ್ಮಿಗೆ ಗುಬ್ಬಿಯವರ 50 ನಿಂಗೆ ಗುಮ್ಮಿ, ನಿಂಗೆ 50 ವರ್ಷ ಆಯ್ತು. ತಮಾಷೆ ಮಾಡ್ತಾವ್ರೆ ಗುಮ್ಮಿ. ಬೈ 2 ಆಂಟಿಗೆ. ನಾಳೆ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಈ ಸ್ಲೇಟ್ ತಗೊಂಡೋಗಾಯ್ತಾ ಗುಮ್ಮಿ? ಇದರಲ್ಲಿ ಬರಿಬೇಕು, ಗುಮ್ಮಿ ಗುಮ್ಮಿ ಅಂತ ಬರಿಬೇಕಾಯ್ತಾ ಇದ್ರಲ್ಲಿ. ಚಿಕನ್ ಮಶ್ರೂಮ್ ಆಗಿದ್ದಕ್ಕೆ ಸಾಕು ಸಾಕು ಅಂತ ಹೇಳ್ತಿದ್ದೆ ಲಕ್ಷ್ಮಿ. ಇಲ್ಲ ಗ್ಯಾರಂಟಿ ಸಾಕು ಅಂತ ಹೇಳೋ ಜನನೇ ಅಲ್ಲ. ಹೆಲೋ ಫ್ರೆಂಡ್ಸ್, ಸ್ವಾಗತ ಮತ್ತೊಂದು ಹೊಸ ವಿಡಿಯೋಗೆ. ಇವತ್ತಿನ ವಿಡಿಯೋದ ವಿಶೇಷ ಅಂತ ಲಕ್ಷ್ಮಿ ಹೇಳ್ತಾರೆ, ನಾನು ಹೇಳಿದ್ರೆ ಹೇಳಿ ಲಕ್ಷ್ಮಿ ಅಂತ ವಿಷಯ. ನಿಧಿ ಅಂದ್ರೆ ಯಾರು ಅಂತ ಹೇಳು. ಕೆಲವು ಆಡಿಯನ್ಸ್ಗೆ ನಿಧಿ ಅಂದ್ರೆ ಯಾರು ಅಂತ ಗೊತ್ತಾಗೋದಿಲ್ಲ, ಆಯ್ತಾ? ಅವಳನ್ನ ನೀವು ತುಂಬಾ ಸರ್ತಿ ವಿಡಿಯೋದಲ್ಲಿ ನೋಡಿರ್ತೀರಾ, ಬಟ್ ಯಾರು ಅಂತ ನಿಮಗೆ ಗೊತ್ತಾಗಿರಲಿಲ್ಲ. ನಿಧಿ ಅಂದ್ರೆ ಯಾರು ಅಂತ ಲಕ್ಷ್ಮಿ ಹೇಳ್ತಾಳೆ. ಯಾರು ಹೇಳು? ಲಕ್ಷ್ಮಿ ಅಕ್ಕ ಇದಾರಲ್ವಾ? ಯಾರು ಲಕ್ಷ್ಮಿ ಅಕ್ಕ? ಅವಳನ್ನ ನಾವೇನಂತ ಕರಿತೀವಿ? ನಾವು ಗುಮ್ಮಿ ಗುಮ್ಮಿ ಅಂತ ಕರಿತಾ ಇರ್ತೀವಲ್ಲ. ಆ ಮಗುದು ಇವತ್ತು ಬರ್ತ್ಡೇ. ಸೊ ನಾನು, ಲಕ್ಷ್ಮಿ, ಆಮೇಲೆ ಚೈತ್ರ ಬರ್ತಿದ್ದಾಳೆ. ಚೈತ್ರನ ಒಂದು ಹೊಸ ನ್ಯೂ ಎಂಟ್ರಿ. ಅವಳ ನಾವು ಯಾವ ವಿಡಿಯೋದಲ್ಲಿ ಇಂಟ್ರೊಡ್ಯೂಸ್ ಮಾಡಿಲ್ಲ, ಆಯ್ತಾ? ನೋಡ, ಈ ವಿಡಿಯೋದಲ್ಲಿ ಆಗ್ತದೆ ಗೊತ್ತಿಲ್ಲ, ಸ್ವಲ್ಪ ಮಾತಾಡ್ತಲ್ಲ ಗೊತ್ತಿಲ್ಲ, ನೋಡುವ, ಟ್ರೈ ಮಾಡುವ. ಆಮೇಲೆ ಮಿಲಾನ್ ಬರ್ತಾನೆ. ನಾವು ಹೋಗ್ತಿದ್ದೀವಿ ಇಲ್ಲಿಂದ. ಇಂಥ ಸೆಕೆ ಉಂಟಂದರೆ ಇವತ್ತು ಭಯಂಕರ ಸೆಕೆ ಉಂಟಾಯ್ತಾ. ಸೊ ಇವಾಗ ನಾವು ಹೊರಟು ಇಲ್ಲಿಂದ ಸೀದಾ ನಮ್ಮದು ತಂಗಿ ನಿಖಿತಾನವ್ರದ್ದು ಮನೆಯಲ್ಲಿ ಇರೋದು, ಅವ್ರು ರೆಂಟಿಗೆ ಇರೋದು. ಸೊ ಬಾಡಿಗೆಗೆ ಅಲ್ಲೇ ಇರೋದು ಅವರು. ಸೊ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ, ನಾನು, ಲಕ್ಷ್ಮಿ ಎಲ್ಲ. ಸೊ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದೇ ಥರ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡೋರು ಫಾಲೋ ಮಾಡ್ಕೊಳ್ಳಿ. ನಮಗೆ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಇದೇ ಥರ ತುಂಬ ಚೆನ್ನಾಗಿರೋ ವೀಡಿಯೋಗಳನ್ನ ಮಾಡ್ತಾ ಹೋಗುವ ನಾವು. ನಿಮ್ಮ ಸಪೋರ್ಟ್ ಇದ್ದರೆ ಎಲ್ಲ ಸಾಧ್ಯ. ಇವಾಗ ಆಲ್ಮೋಸ್ಟ್ ನಮ್ಮದು ಸಬ್ಸ್ಕ್ರೈಬರ್ ಬೇಸ್ ತುಂಬ ಜಾಸ್ತಿ ಆಗ್ತುಂಟು. ಅದೇ ಒಂಥರ ಪವರ್ ಇದ್ದಾಗ ನಮಗೆ, ಅದೊಂಥರ ಪವರ್ ಬಂದಾಗಿ ಸಬ್ಸ್ಕ್ರೈಬರ್ ಬೇಸ್ ಎಷ್ಟು ಜಾಸ್ತಿ ಆಗ್ತದೆ ಅಷ್ಟು ನಮಗೆ ಮೋಟಿವೇಶನ್ ಸಿಗ್ತದೆ. ಸೊ ಆ ಮೋಟಿವೇಶನ್ ನೀವು ಕೊಡ್ತಾ ಇರಿ, ನಾವು ವೀಡಿಯೋಗಳನ್ನ ಮಾಡ್ತಾ ಇರ್ತೀವಿ. ಸೊ ಏನು ಮಾಡೋಣ? ಸೊ ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡೋದ್ರಿಂದಾಗಿ ನಮಗೆ ಏನೋ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅವಾಗ ಒಂದು ನಮಗೆ ಜಾಸ್ತಿ ಸಬ್ಸ್ಕ್ರೈಬರ್ ಸಿಕ್ಕಿದ್ದು ಅಂತ ಒಂದು ಮೋಟಿವೇಶನ್ ಸಿಗ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಮ್ಯೂಸಿಕ್ ನೋಡ, ಅವ್ನು ಗಾಡಿ ಕಲ್ತಿದ್ದಕ್ಕೆ ಅಟ್ಲೀಸ್ಟ್ ನಮ್ಮ ಅಶ್ವಥ್ ಬೊಳ್ಳಂಜೆ ಗಾಡಿ ಓಡಿಸ್ತಾನೆ ಸ್ವಲ್ಪ, ಆಮೇಲೆ ಅವನೇ ಓಡಿಸ್ತಾನೆ. ಸರಿಯಾಗಿ ಓಡಿಸ್ಲಿಕ್ಕೆ ಕಲಿತಿದ್ದಾನೆ ಅಂತ ನಮ್ಮ ಅಶ್ವಥ್ ಬೊಳ್ಳಂಜೆ ಇವಾಗ ಸ್ಕೂಟಿಯನ್ನು ಪ್ರಾಕ್ಟೀಸ್ ಮಾಡ್ತಿದ್ದಾನೆ. ಅವ್ನು ಸ್ವಲ್ಪ ಗಾಡಿ ಕಲಿತ್ರೆ ನಮಗೆ ಸ್ವಲ್ಪ ಬೆನಿಫಿಟ್ ಆಯ್ತಾ. ಎಲ್ಲ ಕಡೆ ನಾವು ಹೋಗಿ ಬರ್ಬೇಕು ಅಂತ ಏನಿಲ್ಲ. ಸೊ ಅವನು ಬಾರಿ ಬೇಗ ಕಲಿತಿದ್ದಾನೆ. ನೋಡ, ಕಲ್ತಿಯಾ? ಎಷ್ಟು ಕಲ್ತಿ? ಬೆಳ್ಳರ ಬೇಡ ತನಕ ಹೋಗಿ ಬರ್ಬೋದು. ಈಗ ನಮಗೊಬ್ಬ ಬೈಕಿಗೆ ಓಡಿಸ್ಲಿಕ್ಕೆ ಒಬ್ಬ ರೈಡರ್ ಆದ. ಇವಾಗ ನೋಡಿ ಯಾರು ನಮ್ಮ ಸ್ಪೆಷಲ್ ರೈಡರ್. ನನ್ನ ಚಿಕ್ಕಮ್ಮನ ಮನೆಗೆ ಹೋಗ್ಲಿಕ್ಕೆ ಇವತ್ತು ಲಕ್ಷ್ಮಿ ಅವರು ಗಾಡಿ ಓಡಿಸ್ತಾರೆ. ನಾವು ಹಿಂದ್ಗಡೆ ಕೂತ್ಕೊಂಡು ಹೋಗೋ ಧೈರ್ಯದಲ್ಲಿ. ಲಕ್ಷ್ಮಿ ಮಾತ್ರ ಭಯಂಕರ ಗಾಡಿ ಓಡಿಸ್ತಾಳೆ. ಅದೊಂದು ನೀವು ಸುಮಾರು ವಿಡಿಯೋದಲ್ಲಿ ನೋಡಿದಿರಿ ಅವಳ ಟ್ಯಾಲೆಂಟ್ ಅನ್ನಲ್ಲ. ಈಗ ಅಶ್ವತ್ಗೆ ಸಹ ಟ್ರೈನಿಂಗ್ ಕೊಟ್ಟದ ಅವಳು, ಮತ್ತೆ ಅವಳು ಹೇಳ್ತಿದ್ದಾಳೆ ಅವಳೇ ಕೊಟ್ಟದು ಅಂತ. ನೀನ್ ಹೇಳ್ಕೊಟ್ಟಿದ್ದಲ್ಲ ಅಂತ ಹೇಳ್ತಾವನೆ ಅಶ್ವತ್. ಮತ್ತೆ ಯಾರು ಹೇಳಿದ ನಿಜ ಅಂತ ನಾಳೆ ಗೊತ್ತಾಗ್ತದೆ. ನಾನು ಓಡಿಸೋಲ್ಲ. ಇವನು ಅಶ್ವತ್ ಹತ್ರ ನಾಳೆ ರೌಂಡ್ ಓಡಿಸ್ತಾನಲ್ಲ, ಅವಾಗ ಗೊತ್ತಾಗ್ತದೆ ಇವಳು ಕಲ್ಸಿದ್ರೆ ಹೇಗಿರ್ತದೆ ಅಂತ ಹೇಳಿ. ಸರಿ, ಹೋಗ. 1 hour later ಎಂತ ಆಗ್ಬೋದು? ಅವಳು ತುಂಬ ಸಣ್ಣವಳು. ಅವ್ರಿಗೆ ಎಂತ ತಗೊಳಿದ್ದೀನಿ ಅರೆ, ತುಂಬ ಸಣ್ಣವಳಾಗಿ ಅದೆಲ್ಲ ಹಾಳು ಮಾಡಿಬಿಡ್ತಾಳೆ. ಅವಳು ಚಿಕ್ಕವಳಲ್ಲ, ಇವಾಗ ಗೊತ್ತಾಗುತ್ತೆ ಅವಳಿಗೆ ಅದನ್ನೆಲ್ಲ ಹೇಗೆ ಹ್ಯಾಂಡಲ್. ಅದನ್ನ ಇವಾಗ ತಗೊಂಡೋದ್ರೆ ಬಿಸಾಡ್ತಾರೆ, ಅದಕ್ಕಿಂತ ಬೇರೆ ಏನಾರು ತಗೊಳ್ಳುವ. ಹೌದಲ್ಲ? ಓ, ಆ ಪಜಲ್ಗಿಂತ ಸಹ ನನಗೆ ಇದಿಷ್ಟು ಭಯಂಕರ ಇಷ್ಟ ಆಯಿತು. ಇದೇ ಆಗ್ಬೋದು ಅಂತ. ಇದೇ ಆಗ್ಬೋದು ಬ್ರೋ. ಇದು ಅವಳಿಗೆ ಸ್ವಲ್ಪ ಬರೀಲಿಕ್ಕೆಲ್ಲ ಆಗುತ್ತಲ್ಲ. ಇದರಿಂದ ಒಂದು ಬಟನ್ ಹೊತ್ತಿದ್ರೆ ಎರೇಸ್ ಆಗ್ತದಾ? ಓಕೆ 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 ಈ ಥರ ಬರೆಯೋದಾ? ಆ ಥರ ಎರೇಸ್ ಮಾಡೋದಾ? ಆ ಕಡೆ ಸೈಡ್ ಗೊತ್ತಾಯ್ತು. ಓಕೆ. ಹಾಂ, ಇನ್ನೊಂದು ಸೈಡ್ ಓ, ಇಲ್ಲಿ ಬರ್ದು ಉಜ್ಕೋಬೋದಲ್ಲ? ಓಕೆ, ಇದೇ ಆಗ್ಬೋದಲ್ಲ? ಅವಳಿಗೆ ಸ್ವಲ್ಪ ಯೂಸ್ ಆಗ್ತದೆ. ಇಲ್ಲಿ ಬರ್ದು ಎರೇಸ್ ಮಾಡ್ಬೋದಾ? ಓಕೆ 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 ಇದೇ ಆಗ್ಬೋದು. ಬೇಡ ಅಂದರೆ ಉಜ್ಜಿದ್ರೆ ಆಯ್ತಲ್ಲ? ಓಕೆ, ಇದೇ ಆಗ್ಬೋದು. ನಾವು ಯಾವುದೋ ಒಂದು ಸೆಲೆಕ್ಟ್ ಮಾಡಿ ಪಜಲ್ ತಗೊಳ್ಳುವಂತಿದ್ವಿ. ನೋಡುವಾಗ ಅದಕ್ಕಿಂತ ಇದು ನನಗೆ ಬೆಸ್ಟ್ ಅಂತ ಅನ್ನಿಸ್ತು. ಅವಳಿಗೆ ಸ್ವಲ್ಪ ನೋಡ್ಲಿಕ್ಕೆ ಅಟ್ರಾಕ್ಟಿವ್ ಆಗಿರ್ತದೆ ಅಲ್ಲ. ಆಟ ಆಡಲಿಕ್ಕೆಲ್ಲ ಆಗ್ತದೆ, ಸುಮಾರು ಉಂಟು. ಅದನ್ನು ಒಂದು ಸಣ್ಣದ್ರಲ್ಲಿ ಪ್ಯಾಕ್ ಮಾಡಿ ಕೊಡುಬ್ರು.
ಇದು ಬೆಸ್ಟ್ ಹೌದಲ್ವಾ? ಒಂದು ದಿವಸವಾಗ್ಬೋದು. ಯಾವ್ದು ಇದ 2 ದಿವಸದಲ್ಲಿ ರಿಷಭನ ಕೈಗೆ ಸಿಕ್ಕಿದ್ರೆ ಅಲ್ಲಿ ಅವಳದು ಗುಮ್ಮಿದ ಕೈಗೆ ಸಿಕ್ಕಿದ್ರೆ ತೊಂದರೆ ಇಲ್ಲ, ರಿಷಭನ ಕೈಗೆ ಸಿಕ್ಕಿದ್ರೆ ಅದು ಡಮರ್ ಮಾತ್ರ. ನಿಮ್ಮದು ಮೊಬೈಲ್ ಬಗ್ಗೆ ನಮಗೆ ಜವಾಬ್ದಾರಿ ಇಲ್ಲ. ನಮ್ಮದು 2 ಮೊಬೈಲ್ ನಾವು ಇಟ್ಕೊಂಡಿದ್ದೀವಿ. ನಂದು ಇನ್ನೊಂದು ಮೊಬೈಲ್ ಇಲ್ಲಿದೆ, ಬೇರೆಯವ್ರದ್ದು ಇಲ್ಲಿ ನೀನು ಇಟ್ಕೋಬೇಕು. ನಿಂದು ಮೊಬೈಲ್ ನನ್ನ ಹತ್ರ ಯಾಕೆ ಕೊಡ್ತಿದ್ದಿ? ಇದು ಯಾವ ನಮ್ಮನೆ ಲೈಟ್ ಇದು? ಇದೆಂತ ಲೈಟ್? ರಿಷಭ ಯಾರ್ದು ಬರ್ತಡೆ ಇವತ್ತು? ಯಾರ್ದು ಬರ್ತಡೆ? ಗುಮ್ಮಿ ಗುಮ್ಮಿ ಹ್ಯಾಪಿ ಬರ್ತ್ಡೇ ಗುಮ್ಮಿ, ಹ್ಯಾಪಿ ಬರ್ತ್ಡೇ. ಕೈ ಕೊಡಿ, ಥ್ಯಾಂಕ್ ಯು ಹೇಳಿ. ನನಗೆ ಕರ್ದೇ ಇಲ್ಲ ಗುಮ್ಮಿ ನೀನು. ಓ ಕೇಕ್ ಮಾತ್ರ ಸಕ್ಕದಾಗಿ ಉಂಟ ಇದ. ಬಾಬೆ ಕೇಕ್ ಯಾರು ನೀವು ಆರ್ಡರ್ ಮಾಡಿದ? ರಿಷಬ್ ಗುಬ್ಬೇರ ಎಲ್ಲಿಂದ ಕೇಕ್ ಏನೇನು ತಗೊಂಡ್ಬಂದ್ರಿ? ಪಂಚಿಗಾರಲ್ಲಿ ಕೇಕ್ ಮಾಡ್ತಾರಾ ಈ ರೇಂಜಿಗೆ? ಹಾ ಕೇಕ್ ಕಟ್ ಮಾಡಿ, ಕೇಕ್ ಕಟ್ ಮಾಡಿ. ಗುಮ್ಮಿಗೆ ಗುಬ್ಬೇರ 50 ನಿಂಗೆ. ಗುಮ್ಮಿ ನಿಂಗೆ 50 ವರ್ಷ ತಮಾಷೆ ಮಾಡ್ತಾವ್ರೆ ಗುಮ್ಮಿ. ಬೈ 2 ಆಂಟಿಗೆ ಬೈ ಮಗಳೇ. ಅವಳಿಗೆ ನರ್ವಸ್ ಆಗಿದೆ ಇಷ್ಟು ಜನ ನೋಡಿ. ಅವನು ಕೇಕ್ ತಿನ್ನೋದ್ರಲ್ಲೇ ಇದ್ದಾನೆ ಬಾಬೆ. ಫಸ್ಟ್ ಸ್ವಲ್ಪ ತಿನ್ಸು, ಅವನಿಗೆ ಸ್ವಲ್ಪ ತಿನ್ಸಿಲ್ಲ ಕೈ ಹಾಕ್ತಾನೆ ಅವನು ಬೇಗ. ಹೀರೋ ಕೊಡ್ತಾರೆ ಹೀರೋ. ಹಾ ಚೆನ್ನಾಗುಂಟಾ? ಚಂದ ಉಂಟಾ? ಅಯ್ಯೋ ಯಾರ ಅವನು ಅಷ್ಟು ಅರ್ಜೆಂಟ್ ಅವನಿಗೆ. ನಿಂದು ಬರ್ತಡೆ ನಿಂಗೆ ಕೊಡಲ್ಲ, ಇವತ್ತು ಗುಮ್ಮಿದು ಬರ್ತಡೆ. ಹೌದು ಇವತ್ತು ಗುಮ್ಮಿದು. ಸ್ವಲ್ಪ ಸ್ವಲ್ಪ ಕೊಡಿ, ಸ್ವಲ್ಪ ಕೊಡಿ. ನೀನ್ ಎಂತ ಮಾಡ್ತಿದ್ದಿ? ಕೊಡು ತಿನ್ಸು. ಚಂದ ಉಂಟ ಗುಮ್ಮಿ? ಚಂದ ಉಂಟಾ? ನೀನ್ ನಂಗೆ ಹೇಳಲೇ ಇಲ್ಲ ಇವತ್ತು ಬರ್ತಡೆ ಅಂತ ಹೇಳಲೇ ಇಲ್ಲ. ಯಾಕೆ ಗುಮ್ಮಿ? ಯಾಕೆ ಹೇಳಲೇ ಇಲ್ಲ ನೀನು ನನಗೆ ಬರ್ತಡೆ ಅಂತ? ಇವನಿಗೆ ಕೊಡ್ಬೇಡಿ, ಇವ್ ತಿಂದ ಸಾಕು, ಚೂರು ಕೊಡಿ ಸಾಕು. ಯಾರು ಕೊಡ್ಸಿದ್ ಮಗಳೇ? ಪಪ್ಪಿ ಕೊಡಿ. ಯಾರು ಕೊಡ್ಸಿದ್? ಅಕ್ಕನಿಗೆ ಒಂದು ಪಪ್ಪಿ ಕೊಡಿ, ಅಕ್ಕನಿಗೆ ಒಂದು ಪಪ್ಪಿ ಕೊಡಿ, ಅಕ್ಕನಿಗೆ ಒಂದು ಪಪ್ಪಿ ಕೊಡಿ, ಅಕ್ಕನಿಗೆ ಒಂದು ಕಿಸ್ ಕೊಡಿ, ಅಕ್ಕನಿಗೆ ಒಂದು ಕಿಸ್ ಕೊಡಿ. ವೆರಿ ಗುಡ್. ಯಾರ್ದು ಹಿಂಗೆ? ಬೇಡ ಬೇಡ, ಇವಳು ಪಾಪ ಅವ್ರಿಗೆ ಗೊತ್ತಾಗುದಿಲ್ಲ ಅಂತ ಹೇಳಿ ದೊಡ್ಡಮ್ಮನ ಪಾಪ ತಮಾಷೆ ಮಾಡ್ತಿದ್ದೆ. ನಮ್ದು ಒಂದು ಫೋಟೋ ತೆಗಿರವ್ವ ಅಂತ ಹೇಳ್ತಾರೆ ಅಂತ. ದೊಡ್ಡಮ್ಮ ನೀವು ಈ ತರ ಬಂದಾಗ ನೀವು ಹೇಳ್ತಿರಲ್ಲ ನಮ್ದು ಒಂದು ಫೋಟೋ ತೆಗಿರಿ ಅಂತ ಹೇಳ್ತಿರಲ್ಲ, ಅದನ್ನ ಇವಳು ಹೇಳೋದು ನಮ್ದು ಒಂದು ಫೋಟೋ ತೆಗಿರವ್ವ ಅಂತ ಹೇಳ್ತೀರ ಅಂತ ದೊಡ್ಡಮ್ಮ. ಪಾಪ ಗುಮ್ಮಿ ಇಸ್ಕೊಡು. ವೆರಿ ಗುಡ್. ಎಷ್ಟು ಸರ್ತಿ ಇವತ್ತಾದ್ರೆ ಏನಾದ್ರು ಒಂದು ಮಾತಾಡ್ಲಕ್ಕೆ ಇವತ್ತೊಂದು ಏನಾದ್ರು ಮಗಳದು ಮದುವೆ ಯಾವ ಇವೆಲ್ಲ ಮದುವೆ ಅಲ್ಲ ಸಾರಿ ಬರ್ತಡೆ. ಹೇಳು ಏನಾದ್ರು ಹೇಳು. ಮಗಳಿಗೊಂದು ಹ್ಯಾಪಿ ಬರ್ತ್ಡೇ ಆದ್ರೆ ಹೇಳು. ಸ್ವಲ್ಪ ಕೇಕ್ ತಿನ್ಸಿ. ಯಾರು ಗಿಫ್ಟ್ ಸಿಕ್ತಲ್ಲ ಗುಮ್ಮಿ? ಗಿಫ್ಟ್ ಓಪನ್ ಮಾಡಿ ಗುಮ್ಮಿ. ಎಂತ ನೋಡಿ ಗಿಫ್ಟ್ ಓಪನ್ ಮಾಡಿ ಗುಮ್ಮಿ. ಗುಮ್ಮಿಗೆ ಸ್ಲೇಟ್ ಬಂತು ಬರೆಯಕ್ಕೆ. ಗುಮ್ಮಿ ನಾಳೆ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಈ ಸ್ಲೇಟ್ ತಗೊಂಡೋಗಾಯ್ತಾ ಗುಮ್ಮಿ? ಇದ್ರಲ್ಲಿ ಬರಿಬೇಕು. ಗುಮ್ಮಿ ಅಂತ ಬರಿಬೇಕಾಯ್ತಾ ಇದ್ರಲ್ಲಿ. ಇರೋ ನಾವು ಬರೆಯೋಣ ಗುಮ್ಮಿ ಅಂತ ಸ್ಲೇಟ್ ಅಲ್ಲಿ. ಬರೆಯೋಣ. ನೋಡಿದ್ರಲ್ಲಿ ಹ್ಯಾಪಿ ಬರ್ತ್ಡೇ ಗುಮ್ಮಿ ಹಿಡ್ಕೊಳ್ಳಿ. ಹ್ಯಾಪಿ ಬರ್ತ್ಡೇ ಗುಮ್ಮಿ. ಗುಮ್ಮಿ ಅದು ನಾವು 2 ಜನಕ್ಕೆ ಒಂದೊಂದು ತರಬೇಕಿತ್ತು. ಇವನಿದ್ದಾನಲ್ಲ ಇವ ಪೋಖ್ರಿ, ಇವ ಅವಳಿಗೆ ಮುಟ್ಲಿಕ್ಕೆ ಬಿಡ್ಲಿಕ್ಕೆ ಇಲ್ಲ. 1-2 ದಿನದಲ್ಲಿ ಡಮಾರ್ ಗ್ಯಾರಂಟಿ. 2 ದಿನ ಬಂದು ದೊಡ್ಡ ವಿಷಯ ಇದು, ಗ್ಯಾರಂಟಿ ಅಂತಾನೆ. ಇದಂತೂ ಡಮಾರ್ ಮಾಡೋದು ಗ್ಯಾರಂಟಿ. ಗುಮ್ಮಿ ಯಾರಿಗೆ ಸಹ ಕೊಡ್ಬೇಡ, ನೀನೇ ಯೂಸ್ ಮಾಡಾಯ್ತಾ? ಯಾರಿಗೆ ಸಹ ಅನ್ನನೇ ಕೊಡ್ಬೇಡ, ನಿಂಗೊಬ್ಳಿಗೆ ಮಾತ್ರ. ಯಾರು ಕೊಟ್ಟಿದ್ದು ಮಗ್ಳೆ ಅಂಗಿ ಇಷ್ಟ ಚಂದದ್ದು? ಯಾರು ಕೊಟ್ಟಿದ್ದವ? ಮಿಲನ ಕೊಟ್ಟಿದ್ದ ಮಗ್ಳೆ. ಚಂದ ಉಂಟಾಯ್ತಾ? ಅಕ್ಕ ಕೊಟ್ಟಿದ್ದ? ಮತ್ತೆ ನಂಗೆ ಹಳೇದು ಅಂಗಿ ಗುಮ್ಮಿ ನೋಡು, ನಂದು ಹಳೇದು ಚೆನ್ನಾಗೇ ಇಲ್ಲ.
ಎನ್ನಾದಿದು ಇನ್ನು ಹೆಂಗೆ ತಿಂತೀವಿ ಮಗಳೇ ಫುಲ್ಲು ಗುಮ್ಮಿ ಹೋಗ್ಬಿಟ್ಟಿದೆ ಗುಮ್ಮಿ ಇದು ಬೇಡ ನಾವು ತಿಂತೀವಿ ನಿಂಗೆ ಬೇಡ ಅಲ್ಲ ಅವಳಿಗೆ ತಿನ್ಲಿಕ್ಕೆ ಗೊತ್ತಿಲ್ಲ ಬೇಕಾ ಓ ಅವಳಿಗೆ ಬೇಕಂತ ಐತೆ ನಮಗೆ ಬೇಡ ಅವಳಿಗೆ ಕೊಡುವ ಎಂತ ವೆಜಿಟೇರಿಯನ್ ಅವರಿಗೆ ಭಟ್ರುಗಳಿಗೆ ಎಂತ ಸ್ಪೆಷಲ್ ಮಾಡಿದಿ ಲಕ್ಷ್ಮಿ ಇವತ್ತು ಓ ನಮಗೆ ಮಶ್ರೂಮ್ ಮಾಡಿದಾರ ನಾವು ಇವತ್ತು ಶುಕ್ರವಾರ ಆಗಿ ನಾನು ಮತ್ತೆ ಲಕ್ಷ್ಮಿ ಭಟ್ರು ಸೊ ನಿಮಗೆ ಬಾಯಲ್ಲಿ ಇಷ್ಟು ನೀರು ಬರ್ಬೋದು ಯಾವಾಗ ತಿಂದು ಲಕ್ಷ್ಮಿದು ಬಾಯಲ್ಲಿ ಇಲ್ಲಿವರೆಗೆ ನೀರು ಬರ್ಬೋದು ಅವರಿಗೆ ನಾಳೆ ತೆಗ್ದಿಡ್ಲಿಕ್ಕೆ ಹೇಳಿದ್ದಾರೆ ಎಂತ ಮುಖ ಭಾರಿ ಚಪ್ಪೆ ಉಂಟು ಅಂತ ವಿಷಯ ಹೇಳಿ ಎಂತ ವಿಷಯಕ್ಕೆ ಅಂತ ಅವಳಿಗೆ ಸುಕ್ಕ ನೋಡಿ ಟೆನ್ಷನ್ ಆಗಿಬಿಟ್ಟಿದೆ ಸುಕ್ಕ ಇದೆಂತ ಇದು ಚಿಕನ್ ಸಾರು ನಮ್ದು ಮಶ್ರೂಮ್ ಎಲ್ಲಿ ಓ ನಮಗೆ ಮಶ್ರೂಮ್ ಮಾಡಿದ್ದಾಳೆ ಪಾಪ ಲಕ್ಷ್ಮಿ ರೊಟ್ಟಿ ಸುಕ್ಕ ಮತ್ತೆ ಚಿಕನ್ ಸಾರಿನಷ್ಟು ಕಾಂಬಿನೇಷನ್ ಯಾವ್ದಿಲ್ಲ ಪಾಪೆ ನಮಗೆ ಅದು ಇಲ್ಲಲ್ಲ ಇವತ್ತು ಭಾಗ್ಯ ಹೊರಗೆ ಇವತ್ತು ಅಡ್ಜಸ್ಟ್ ಮಾಡ್ತಾರೆ ನಮ್ಮ ಮುಂದೆ ಇವತ್ತು ಆಸೆಯಲ್ಲಿ ಭಯಂಕರ ಬಾಬಿಯವ್ರು ಭಯಂಕರ ಇರ್ಲಿಕ್ಕಿರ್ಬೋದು ಚಿಕನ್ ಸುಕ್ಕ ಮಶ್ರೂಮ್ ಆಗಿದ್ದಕ್ಕೆ ಸಾಕು ಅಂತ ಹೇಳ್ತಿದ್ದೆ ಲಕ್ಷ್ಮಿ ಇಲ್ಲದ್ರೆ ಅವಳು ಗ್ಯಾರಂಟಿ ಸಾಕು ಅಂತ ಹೇಳೋ ಜನನೇ ಅಲ್ಲ ಖಾಲಿ ಮಾಡ್ಬೇಕಲ್ಲ ಇಷ್ಟು ಇಷ್ಟು ಸಹ ನಮಗೇನೇನಾ ರಾಜುದು ಪ್ಲೇಟಲ್ಲಿ ಮಾತ್ರ ತಕ ಅಂತ ಕುಣಿತು ನಮ್ಗೆ ಇವತ್ತಿಲ್ಲ ಪರವಾಗಿಲ್ಲ ನಾವು ನಾಳೆ ಸೇರಿ ತಿರ್ಸ್ಕೊಡು ಇದಕ್ಕಿಂತ ಜಾಸ್ತಿ ನೋಯ್ತು ಲಕ್ಷ್ಮಿ ನಮಗೆ ನೆಲಕ್ಕೆ ಬಳಸ್ತಿದ್ಯಾ ಅಲ್ಲ ಪ್ಲೇಟಿಗೆ ಹಾಕ್ತಿದ್ಯಾವ ಥ್ಯಾಂಕ್ ಯು ಉಪಕಾರಕ್ಕೆ ಧನ್ಯವಾದಗಳು ಅಪ್ಪ ಗುಮ್ಮಿ ಅವ್ರದ್ದು ರೂಮಿಂದ ಇಲ್ಲಿ ರಾಜುದ ರೂಮ್ ಬಂದೀವಿ ನೋಡಿ 2 ರೂಮು ಬಾಡಿಗೆ ಕೊಟ್ಟಿದ್ದಾರೆ ಇಲ್ಲಿ ಚಿಕ್ಕ ಒಂದು ಗುಬ್ಬಿಯವರಿಗೆ ಮತ್ತೊಂದು ರಾಜುಗೆ ಗುಮ್ಮಿ ನಾವು ಹೊರಟ್ವಿ ಟಾಟಾ ಹ್ಯಾಪಿ ಬರ್ತ್ಡೇ ಮತ್ತೆ ಕರೀರಮ್ಮನ ಮತ್ತೆ ಬನ್ನಿ ಅಂತ ನಾಳೆ ಸ್ಕೂಲಿಗೆ ಸ್ಲೇಟ್ ಎಲ್ಲ ತಗೊಂಡೋಗಿ ಆಯ್ತಾ ಫ್ರೆಂಡ್ಸ್ಗೆಲ್ಲ ತೋರಿಸಿ ಮಿಥುನ್ ಮಾಮ ಕೊಟ್ಟಿದ್ದು ಅಂತ ಹೇಳಿ ಆಯ್ತಾ ಯಾರು ಕೊಟ್ಟಿದ್ದು ಯಾರು ಯಾವ ಮಾಮ ಕೊಟ್ಟಿದ್ದು ಹಾ ಮಿಥುನ್ ಮಾಮ ಕೊಟ್ಟಿದ್ದು ಅಂತ ಹೇಳಿ ಆಯ್ತಾ ಟಾಟಾ ಗುಮ್ಮಿ ಬಾಯ್ ಬಾಯ್ ಪ್ಲೇನ್ ಕಿಸ್ ಕೊಡಿ ಇನ್ನೊಂದು ಕಿಸ್ ಕೊಡಿ ಅಯ್ಯೋ ಅವಳು ತಿನ್ನೋದ್ರಲ್ಲಿ ಬಿಸಿ ಇದ್ದಾಳೆ ಹೊರಡುವ ಲಕ್ಷ್ಮಿ ಅವರೇ ಲಕ್ಷ್ಮಿ ಅಯ್ಯೋ ಲಕ್ಷ್ಮಿ ಅಂತ ಕರೀಲಿಕ್ಕಿಲ್ಲ ಮಾರೆ ಇಲ್ಲಿ ಮತ್ತೆ ಅಲ್ಲಿ 2 ಲಕ್ಷ್ಮಿಗಳು ಅಲ್ಲಿ ಒಂದು ಇಲ್ಲಿ ಒಂದು ಗೊತ್ತು ನಾನು ಅವಳನ್ನ ಕರೆದ ಇವಳು ಅಂತ ಹೇಳ್ತಾಳೆ ಅಕ್ಕ ಲಕ್ಷ್ಮಿ ಅವರೇ ಹೊಂಟೆ ನಾವು ಹೊರಡುವ ಬಾಯ್ ಗುಮ್ಮಿ ಟಾಟಾ ಹಬ್ಬ ಫೈನಲಿ ಗುಮ್ಮಿಯ ಬರ್ತಡೇ ಮುಗಿಸಿ ನಾವು ಮನೆಗೆ ಬಂದು ಆಯ್ತಾ ಎಂಥ ಸೆಕೆ ಮಾರೆ ಇವಾಗ ಭಯಂಕರ ಸೆಕೆ ಆಯ್ತಾ ನಿಮ್ಮ ಊರಲ್ಲಿ ಕೂಡ ಸೆಕೆ ಉಂಟು ಅಂತ ಕಮೆಂಟ್ ಮಾಡಿ ಆಯ್ತಾ ಸೊ ಯಾರೆಲ್ಲ ನನ್ನ ವಿಡಿಯೋವನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅದೇ ಥರ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡೋರು ಫಾಲೋ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡೋರು ಫಾಲೋ ಮಾಡ್ಕೊಳ್ಳಿ ಸೊ ಸಿಗುವ ಮುಂದಿನ ವಿಡಿಯೋದಲ್ಲಿ ತನಕ ಬಾಯ್